ವಸಾಹತುಶಾಹಿ ಪರಂಪರೆಯನ್ನ ಅಳಿಸಿ ಹಾಕುವ ಉದ್ದೇಶದಿಂದ ದೇಶಾದ್ಯಂತ ಇರುವ ರಾಜ್ಯಪಾಲರ ಅಧಿಕೃತ ನಿವಾಸವಾದಂತಹ ರಾಜಭವನ ಹೆಸರನ್ನ ಲೋಕಭವನ ಅಂತ ಮರುನಾಮಕರಣ ಮಾಡುವಂತೆ ಕೇಂದ್ರ ಗೃಹ ಸಚಿವಾಲಯವು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನ ನೀಡಿದೆ. ಇದರ ಬೆನ್ನಲ್ಲೇ ಕೇರಳ ರಾಜಭವನವು ಸೋಮವಾರ ಮರುನಾಮಕರಣಕ್ಕೆ ಮುಂದಾಗಿದೆ. ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಲಡಾಖ್ ರಾಜ್ಯಪಾಲರು ಈಗಾಗಲೇ ಈ ಆದೇಶವನ್ನ ಜಾರಿಗೆ ತಂದಿದ್ದಾರೆ. ಇದೇ ರೀತಿ ದೆಹಲಿ ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ ಅಧಿಕೃತ ನಿವಾಸ ರಾಜನಿವಾಸಕ್ಕೂ ಕೂಡ ಲೋಕ ನಿವಾಸ ಅಂತ ಹೆಸರನ್ನ ಬದಲಿಸಲಾಗ್ತಾ ಇದೆ. 2024 ಆಗಸ್ಟ್ 2ರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ರಾಜ್ಯಪಾಲರ ಸಭೆಯಲ್ಲಿ ತಮಿಳುನಾಡಿನ ರಾಜ್ಯಪಾಲ ಆರ್.ಎನ್. ರವಿ ನೇತೃತ್ವದ ಸಮಿತಿ ಮಹತ್ವದ ಶಿಫಾರಸನ್ನ ಮಾಡಿತ್ತು. ಸಮಿತಿಯ ವರದಿಯ ಪ್ರಕಾರ ರಾಜಭವನ ಎಂಬ ಪದ ಬ್ರಿಟಿಷರ ವಸಾಹತುಶಾಹಿ ಪರಂಪರೆಯನ್ನ ಪ್ರತಿಬಿಂಬಿಸುತ್ತೆ. ಇದನ್ನ ಭಾರತೀಯ ಮೌಲ್ಯಗಳನ್ನ ಪ್ರತಿಬಿಂಬಿಸುವ ಹೆಸರಿನಿಂದ ಪರಿವರ್ತಿಸಬೇಕು. ಈ ಶಿಫಾರಸನ್ನ ರಾಜ್ಯಪಾಲರ ಸಭೆಯೇ ಅಂಗೀಕರಿಸಿತ್ತು. ಅದನ್ನ ಆಧಾರವನ್ನ ಮಾಡಿಕೊಂಡು ಕೇಂದ್ರ ಗೃಹ ಸಚಿವಾಲಯವು ದೇಶಾದ್ಯಂತ ರಾಜಭವನಗಳಿಗೆ ಲೋಕಭವನ ಅಂತ ಹೆಸರನ್ನ ನೀಡುವಂತೆ ನಿರ್ದೇಶನವನ್ನ ಕಳಿಸಿತ್ತು. ದೇಶಾದ್ಯಂತ ರಾಜಭವನ ಮತ್ತು ನಿವಾಸಗಳನ್ನ ಕ್ರಮವಾಗಿ ಲೋಕಭವನ ಮತ್ತು ಲೋಕ ನಿವಾಸ ಅಂತ ಮರುನಾಮಕರಣ ಮಾಡೋಕೆ ನಿರ್ಧರಿಸಲಾಗಿದೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳ ರಾಜ್ಯಪಾಲರ ವಿಶೇಷ ಕರ್ತವ್ಯ ಅಧಿಕಾರಿ ಸಿ.ವಿ. ಆನಂದ್ ಬೋಸ್ ಅವರು ಮಾತನಾಡಿ, ಇನ್ಮುಂದೆ ಬಂಗಾಳದ ರಾಜಭವನಗಳನ್ನ ಇನ್ಮುಂದೆ ಲೋಕಭವನ ಅಂತ ಹೆಸರಿಸಲಾಗುವುದು ಅಂತ ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.